ದಯವಿಟ್ಟು ಅಪ್ಲೈ ಸನ್ಸ್ಕ್ರೀನ್ ಆನ್ ಯೋರ್ ಹ್ಯಾಂಡ್. ಬಿಸಿ ಬಿಸಿ ಊಟ ಮಾಡೋಣ. ಜೇನು ಮನಸ್ಸು ತುಂಬಾ ಚೆನ್ನಾಗಿದೆ. ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ವಾಂಟ್ ಟು ಸ್ಟಾರ್ಟ್ ದಿಸ್ ವಿಡಿಯೋ. ಏನಕ್ಕೆ ನಾನು ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ವಾಂಟ್ ಟು ರೆಪ್ರೆಸೆಂಟ್ ಮೈ ಕನ್ನಡ ಕಮ್ಯುನಿಟಿ, ನಮ್ಮ ಕಲ್ಚರ್, ನಮ್ಮ ಭಾಷೆ ಇನ್ ಕ್ಯಾನಡಾ. ಯಾಕಂದರೆ ನೀವು ನೋಡ್ದಂಗೆ US ಅಲ್ಲಿ ತುಂಬ ಜನ ಕನ್ನಡ ಕ್ರಿಯೇಟರ್ಸ್ ಇದ್ದಾರೆ, ಆದರೆ ಕ್ಯಾನಡಾನಲ್ಲಿ ತುಂಬ ಜನ ಕಡಿಮೆ ಇದ್ದಾರೆ. ಸೆಕೆಂಡ್, ನೀವು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ರೆ ಯು ನೋ ಐ ಲವ್ ಮೇಕಪ್ ಆ್ಯಂಡ್ ಸ್ಕಿನ್ ಕೇರ್. ಐ ವಾಂಟ್ ಟು ಶೇರ್ ದಟ್ ನಾಲೆಜ್ ಹಿಯರ್ ಆನ್ ದಿಸ್ ಪ್ಲ್ಯಾಟ್ಫಾರ್ಮ್. ಸೊ ನಾ ಹೇಳ್ದಂಗೆ ಇವತ್ತು ಸಂಜೆ ನಾ ಹೊರಗೆ ಹೋಗ್ತಾ ಇರೋದ್ರಿಂದ ಐ ಆಮ್ ಗೋಯಿಂಗ್ ಟು ಗೆಟ್ ಮೈ ನೇಲ್ಸ್ ಡನ್. ನಾನು ಯಾವ ಕಲರ್ ಮಾಡಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲೆಟ್ಸ್ ಏನು ಮಾಡಿಸ್ಕೊಳ್ಳೋದು ಅಂತ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಹುಡುಗಿರು ಯಾರ್ಯಾರು ನೇಲ್ಸ್ ಮಾಡಿಸ್ಕೊಳಕ್ಕೆ ಹೋಗ್ತಿರೋ ದಯವಿಟ್ಟು ಅಪ್ಲೈ ಸನ್ಸ್ಕ್ರೀನ್ ಆನ್ ಯೋರ್ ಹ್ಯಾಂಡ್. ನೀವು ನೇಲ್ಸ್ನ ಕ್ಯೂರ್ ಮಾಡುವಾಗ UV ರೇಸಲ್ಲಿ ಲೈಟ್ ಇದ್ದಾಗ ದ್ಯಾಟ್ ಎಕ್ಸ್ಪೋಜರ್ ಇಸ್ ನಾಟ್ ಗುಡ್. ಅಟ್ಲೀಸ್ಟ್ 20 to 30 minutes ನೀವು ಹೋಗಕ್ಕೆ ಮುಂಚೆ ಅಪ್ಲೈ ಮಾಡ್ಕೊಂಡು ಹೋಗಿ. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ವರ್ಕ್ಸ್. ಆ್ಯಂಡ್ ಐ ವಾಂಟೆಡ್ ಟು ಶೋ ಯು ಆಲ್ ಸಮಥಿಂಗ್. ಲುಕ್ ಅಟ್ ದಿಸ್ ಟೀ-ಶರ್ಟ್. ಬಿಟ್ಬಿಡ್ತೀವಾ? ನಾನು ಬೆಂಗಳೂರಿಗೆ ಹೋದಾಗ ಈ ಟೀ-ಶರ್ಟ್ನ ತೊಗೊಂಡಿದ್ದು. ಎನಿವೇಸ್, ಸೊ ಲೆಟ್ಸ್ ಗೋ ಆ್ಯಂಡ್ ಗೆಟ್ ಮೈ ನೇಲ್ಸ್ ಡನ್. ಇವಾಗ ನನ್ನ ನೇಲ್ಸ್ ಪ್ಲೇಸ್ ರೀಚ್ ಆದೆ. ಆ್ಯಂಡ್ ನಾನು ಲಾಸ್ಟ್ ನನ್ನ ನೇಲ್ಸ್ ಮಾಡಿಸಿದ್ದೆ ನನ್ನ ಬರ್ತ್ಡೇ ಟೈಮಲ್ಲಿ. I think mid-April that was. If you have seen my last video, I did accept the challenge to wear blue in that upcoming gender reveal party, which is next week. So nan Pinterest al nodi ಒಳ್ಳೆ ideas siktu nanige, and I'm going to do something on those lines. In case neev nan previous video nodilla andre, the link is in the description box below. Please go and watch. And for now, let's go and get my nails done. ನೇಲ್ಸ್ ಮುಗಿಸ್ಕೊಂಡು ಇವಾಗ ಕಾರ್ಗೆ ಬಂದೆ. ಐ ಗಾಟ್ ಬ್ಲೂ ಫ್ರೆಂಚ್ ಟಿಪ್ ಡನ್. ಪ್ರಿಟಿ ಸಿಂಪಲ್ ಆ್ಯಂಡ್ ಎಲಿಗೆಂಟ್. ರೈಟ್ ಡೌನ್ ಇನ್ ದ ಕಾಮೆಂಟ್ಸ್ ಡೌನ್ ಬಿಲೋ ಹೌ ಯು ಲೈಕ್ ಮೈ ನೇಲ್ಸ್. ನಾನು ಪ್ರತಿ ಸಲ ನೇಲ್ಸ್ ಮಾಡಿಸ್ಕೊಳಕ್ಕೆ ಬಂದಾಗ ಐ ಫೀಲ್ ಲೈಕ್ ಇಟ್ಸ್ ಅ ಥೆರಪಿ ಸೆಷನ್ ಫಾರ್ ಮೀ. ಐ ಲವ್ ಮೈ ನೇಲ್ ಟೆಕ್. ಶಿ ಇಸ್ ರಿಯಲಿ ಸ್ವೀಟ್ ಆ್ಯಂಡ್ ಫ್ರೆಂಡ್ಲಿ. ಓಕೆ, ಇವಾಗ ಮನೆಗೆ ಹೊರಡೋಣ. ನಾನು ಆ್ಯಕ್ಚುಲಿ ಒಂದು ಪ್ಯಾಕೇಜ್ ರಿಟರ್ನ್ ಮಾಡಬೇಕಾಯ್ತು. ಐ ಕಂಪ್ಲೀಟ್ಲಿ ಫರ್ಗಾಟ್ ಅಬೌಟ್ ಇಟ್ ಆ್ಯಂಡ್ ಮನೇಲೆ ಬಿಟ್ಟು ಬಂದಿದ್ದೀನಿ. ಎನಿವೇ, ಹಸು ಆಗ್ತಾ ಇದೆ. ಆಲ್ಮೋಸ್ಟ್ 12:30 ಆಗ್ತಾ ಬಂತು. ಲೆಟ್ಸ್ ಗೋ ಹೋಮ್. ಇವಾಗ ಮನೆಗೆ ಬಂದೆ. ಬಿಸಿ ಬಿಸಿ ಊಟ ಮಾಡೋಣ. ನಿನ್ನೆ ಸೊಪ್ಪಿನ ಸಾರು ಮಾಡಿದ್ದೆ. ಇದನ್ನ ತಿಂದ್ಬಿಟ್ಟು ರೆಡಿ ಆಗೋಣ. ನಾನಿವಾಗ ರೆಡಿ ಆಗಿದ್ದೀನಿ. ಡಿನ್ನರ್ಗೆ ಡೌನ್ ಟೌನ್ ಹೋಗ್ತಾ ಇದೀವಿ. ಸೊ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಚಿನ್ಮಯ್ನ ಕರಿತೀನಿ, ಕೇಳೋಣ ಅವನಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಬಾಯಲ್ಲಿ. How do you think I look? Wow, you look so good. Thank you. Just like my dog. ಯಾವುದೋ ಒಂದು ಸಾಂಗ್ ಇದೆ. ಮೊನ್ನೆ ನಿಮ್ ಲಾಸ್ಟ್ ವಿಡಿಯೋ ನನಗೆ ಕೇಳಿದೆಯಲ್ಲ. ಹೌದು. ನಿಮ್ ಡಿ ಬಾಸ್ ಒಂದು ಸಾಂಗ್ ಇದೆ. ನಾವು ತುಂಬಾ ಕೇಳಿದೀವಿ ಮುಂಚೆ. ಯಾವ ಸಾಂಗ್? ಡಿ ಬಾಸ್ ಸಾಂಗ್ ಅಲ್ವಾ? ವೈಲ್ಡ್ ಗೆಸ್. ತುಂಬಾ ಸತಿ ಕೇಳಿಸ್ಕೊಂಡಿರೋದು. ಬೊಂಬೆ ಅಂತ ಹಾಲು ಜೇನು ಮನಸ್ಸು. ತುಂಬಾ ಚೆನ್ನಾಗಿದೆ ಮೇಕಪ್. It looks so good. I'm ready. Yeah, it looks clean. Let's go. ಇವರಿಬ್ರು ನನ್ನ ಡ್ರಾಪ್ ಮಾಡಕ್ ಬರ್ತಾ ಇದ್ದಾರೆ ಕೆಳಗಡೆ. ಕ್ಯೂಡಿಪಾಯ್. ನನಗೆ ಆ ನೆಕ್ಲೆಸ್ ತುಂಬಾ ಸಿಂಪಲ್ ಅನಿಸ್ತು ಅಂತ ಐ ಚೇಂಜ್ಡ್ ಇಟ್. Yeah, this is nice. This is better ಅಲ್ವಾ? Yeah, ಚೆನ್ನಾಗಿದೆ. ನನ್ನ ಫ್ರೆಂಡ್ ಇವಾಗ ಊಬರಲ್ಲಿ ಬರ್ತಾ ಇದ್ದಾಳೆ. ದಸ್ ನೋ ವೇ ವಿ ಕ್ಯಾನ್ ಟೇಕ್ ಅವರ್ ಕಾರ್ ಟು ಡೌನ್ ಟೌನ್, ಯಾಕಂದರೆ ಪಾರ್ಕಿಂಗ್ ಸಿಗಲ್ಲ. ಸೊ ಲೆಟ್ಸ್ ಸಿ ಬಂದಿದ್ದಾಳ ಅಂತ. ಶಿ ಈಸ್ ಹಿಯರ್. ಸೊ ವಿ ಆರ್ ಗೋಯಿಂಗ್ ಆನ್ ಅವರ್ ವೇ ಟು ದ ರೆಸ್ಟೋರೆಂಟ್. ಶಿ ಈಸ್ ಮೈ ಫ್ರೆಂಡ್ ತೃಪ್ತಿ. Hello. There's a lot of traffic in downtown. Yeah. So probably we'll be reaching in 17 minutes exactly. ಸೊ ಇವಾಗ ಫ್ರೈಸ್ ಮತ್ತೆ ಪೆಪ್ಪರ್ಸ್ ಬಂದಿದೆ. ನೀನ್ ಮಾಡಿದ್ದ ಇದು? ಓಕೆ, ಇದು ಅವಳು ಮಾಡಿದ್ದು, ಇದು ಅವ್ರು ಮಾಡಿದ್ದು. ಅವರು ಇಲ್ಲಿ ಸಾಂಗ್ ತುಂಬ ಜೋರಾಗಿ ಪ್ಲೇ ಆಗ್ತಾ ಇದೆ. ಸೊ ಏನೂ ರೆಕಾರ್ಡ್ ಮಾಡೋಕೆ ಆಗ್ತಾ ಇಲ್ಲ. ದ ಫುಡ್ ಜಸ್ಟ್ ಕೇಮ್ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಅ ಗುಡ್ ಗರ್ಲ್ ಟೈಮ್.
ರೆಸ್ಟೋರೆಂಟ್ ಇಸ್ ಸೋ ಪ್ರಿಟಿ. ದಿಸ್ ಇಸ್ ದಿ ಅಪ್ಪರ್ ಲೆವೆಲ್. ಇವಾಗ ಊಟ ಮಾಡ್ತಾ ಇದ್ದೀವಿ and I've taken the mushroom ravioli. The white sauce is amazing. I got the sushi because ನಾನು literally one ತಿಂಗಳಿಂದ crave ಮಾಡಿದ್ದೆ. Finally I got He has it. Yes. How did you like the food? It was good, but I don't think I'll come back. Same. ಗುಡ್ ಆಫ್ಟರ್ನೂನ್. ಸರ್ವಣ ಭವನ್ಗೆ ಊಟ ಮಾಡಕ್ಕೆ ಹೊರಟಿದ್ದೀವಿ. ಹೊರಗಡೆ ಇಷ್ಟು ಬಿಸಿಲು ಕಾಣಿಸ್ತಾ ಇದ್ರು ಇಟ್ ಈಸ್ 6 or 7 degrees ಔಟ್ಸೈಡ್. ಸೊ ಇನ್ನೂ ಚಳಿ ಇದೆ. ಬನ್ನಿ ಹೋಗೋಣ. ಸರ್ವಣ ಭವನ್ ಹತ್ರ ಬಂದ್ವಿ. ನೋಡಿದ್ರೆ ಫುಲ್ಲು ವೇಟಿಂಗ್ ಇದೆ ಇಲ್ಲೂ. ಸೊ ವಿ ಆರ್ ವೇಟಿಂಗ್ ಇನ್ ದ ಕಾರ್. ಹೊರಗಡೆ ಬಿಸಿಲು ಚೆನ್ನಾಗಿ ಬಂದಿದೆ ಬಟ್ ಸ್ಟಿಲ್ ಚಳಿನೇ ಇದೆ. ಮತ್ತೆ ವೇಟಿಂಗ್ ಆಲ್ವೇಸ್ ವೇಟಿಂಗ್. ವೇಟ್ ಮಾಡ್ತಾ ಮಾಡ್ತಾ ಫುಲ್ಲು ಬೋರ್ ಆಗ್ತಾ ಇದೆ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ. ಆದರೂ ಈ ಜಾಕೆಟ್ ಹಾಕೊಂಡು ಒಳಗಡೆ ಕುತ್ಕೊಂಡು ಸೆಕೆ ಆಗ್ತಾ ಇದೆ. ಏನು ಮಾಡೋದು? ಇದಾದಮೇಲೆ ಮೋಸ್ಟ್ಲಿ ಗ್ರೋಸರಿ ಶಾಪಿಂಗ್ ಹೋಗ್ತೀವಿ. A few moments later. ಓಕೆ, ಇವಾಗ ಸರ್ವಣ ಭವನ್ಗೆ ಬಂದಿದ್ದೀವಿ. ಏನು ತಿನ್ನಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ನಾನು ದೋಸೆ ತಿಂತೀನಿ. ಇವನೇನು ತಿಂತಾನೆ ನೋಡೋಣ. ಏನು ಆರ್ಡರ್ ಮಾಡ್ತೀಯಾ? ಸ್ಟ್ಯಾಂಡರ್ಡ್ ಯಾವಾಗಲೂ ಸ್ವೀಟ್ ಕರ್ಡ್ ವಡಾನೇ ಆರ್ಡರ್ ಮಾಡೋದು ಇವನು. ಇವ್ರು ಇನ್ನೂ ಆರ್ಡರ್ ತೊಗೊಳಕ್ಕೆ ಬಂದಿಲ್ಲ. ಇವನ್ ತಲೆ ಸುತ್ತಿ ಕರ್ಡ್ ವಡ ಇಸ್ ಫೈನಲಿ ಹಿಯರ್ ಆ್ಯಂಡ್ ದಟ್ ಸ್ಟಾಪ್ಡ್ ಹಿಮ್ ಫ್ರಮ್ ಫೇಂಟಿಂಗ್. ನನ್ನ ಮ್ಯಾಂಗೋ ಲಸ್ಸಿ ಬರೋ ಅಷ್ಟರಲ್ಲಿ ಕರ್ಡ್ ವಡ ಇಸ್ ಓವರ್. ಇವಾಗ ನಾನು ಆನಿಯನ್ ಚಿಲ್ಲಿ ತಗೊಂಡು ಬಂದಿದೆ. ಐ ಕಾಂಟ್ ವೇಟ್ ಟು ಇಟ್. ಇಟ್ಸ್ ವೆರಿ ಹಾಟ್. ಪಾನ್ ತಿನ್ನೋಣ ಅನಿಸ್ತು ಊಟ ಆದಮೇಲೆ. ಸೊ ಸ್ವೀಟ್ ಪಾನ್. ನಾವು ಇವಾಗ ಇಂಡಿಯನ್ ಗ್ರೋಸರಿ ಸ್ಟೋರಿಗೆ ಬಂದಿದ್ದೀವಿ. ಇವಾಗ ಸೊಪ್ಪುಗಳನ್ನ ತೊಗೊಳ್ತಾ ಇದ್ದೀವಿ. ಫ್ರೆಶ್ ಆಗಿ ಮೆಂತ್ಯದ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂಟ್ ಮತ್ತು ಟೊಮೆಟೋಸ್ ಎಲ್ಲ ತೊಗೊಳ್ಬೇಕು. ಸೊ ಎಲ್ಲದನ್ನು ಇವಾಗ ತೊಗೊಳ್ಳೋಣ. ಇಲ್ಲಿ ದೋಸೆ ಟೈಡಿ ಸಿಗುತ್ತೆ ಮತ್ತು ಮೊಸರು ನಾವು ಯೂಶಲಿ ತೊಳೋದು ರಾರ್ಸ್ದು ಅದು ಆಗೋಗಿದೆ. ಪನ್ನೀರ್ ಸಿಕ್ಕಿದೆ. ಇವಾಗ ಬಿಲ್ಲಿಂಗ್ ಮಾಡ್ತಾ ಇದ್ದೀವಿ. ಶಾಪಿಂಗ್ ಈಸ್ ಡನ್. ನಮ್ದಂತೂ ಡೇ ಇನ್ನೇನು ಮುಗಿತಾ ಬಂತು. ಹೋಪ್ ಯು ಲೈಕ್ ಮೈ ವಿಡಿಯೋ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.